ಒಳ್ಳೆ ಮಳೆಯಾಗಿದೆ. ಕೆಲವು ಕಡೆ ಪ್ರವಾಹ ಬಂದಿರ್ಬೋದು, ಬಟ್ ಅದರಿಂದ ನಮಗೆ ರಸ್ತೆಗಳು ಕೂಡ ಕೆಟ್ಟೋಗಿದ್ದಾವೆ. ನನಗೆ ಈಗ್ತಾನೆ ಮಂಜು ನಿಮ್ಮ MLA ಒಂದು ಇದು ಕೊಟ್ಟರು, ಎಲ್ಲ ಕೆರೆ ನೀರುಗಳೆಲ್ಲ ಹೋಗ್ಬಿಟ್ಟಿದ್ದಾವೆ, ಬ್ರಿಡ್ಜ್ಗಳೆಲ್ಲ ಹೋಗ್ಬಿಟ್ಟಿದ್ದಾವೆ ಅಂತೆಲ್ಲ ಹೇಳಿದ್ರು. ಮತ್ತೆ ನಮ್ಮ ಚಂದ್ರಶೇಖರು ಕೂಡ ಹೇಳಿದ್ರು ಹೋಗಿ, ಮತ್ತೆ ದೇವರಾಜ್ ಬಹಳ ಜನ ಹೇಳಿದ್ರು. ನಿಜ, ಅದಾಗಿರೋದು ಮಳೆ ಜಾಗದಿಂದ ಆಗಿರೋದು. ಯಾಕಾಗಿದೆ ಅಂತಂದ್ರೆ ಕಳೆದ 5 ವರ್ಷ ಹೊಸದಾಗಿ ರಸ್ತೆಗಳನ್ನೇ ಮಾಡಲಿಲ್ಲ, ಗುಡಿಗೆ ಮುಟ್ಟಿಲ್ಲ. ನೀನು 5 ವರ್ಷ ಎದುರಿಗೆ ಆಗಿರಲಿಲ್ಲ, ಗೊತ್ತಿಲ್ಲ. 5 ವರ್ಷ ಏನು ಮಾಡಲಿಲ್ಲ, ನಾವು ಮಾಡಿದ್ದೇವೆ ಅಷ್ಟೇ. ಈಗ ಹೇಳಿದ್ವಿ ಮಾಡ್ಕೊಳ್ಳೋಣ, ಅದು ಬೇರೆ ವಿಚಾರ. ನೀನು MLA ಆಗಿ ಹೇಳಿದ್ಯಾ, ಇಲ್ಲ ಮಾಡ್ಕೊಳ್ಳೋಣ. ಆದರೆ ಇಂದಿನ 5 ವರ್ಷ ನೀನು MLA ಇರಲಿಲ್ಲ ಪಾಪ, ನೀನು ಯಾರ ಬೇರೆ ಹಾಗ್ಯಾಕೆ ರಸ್ತೆಗಳೆಲ್ಲ ಎಷ್ಟು ಕೆರೆಗಳೆಲ್ಲ ಕುಸಿದ್ರು, ನೀವೆಲ್ಲ ಮಾಡಿಸಿದ್ರೆ ನಮ್ಗೆ ಇದೆಲ್ಲ ತಾಕತ್ತೆ. ನಾನು ರಸ್ತೆಗಳಿಗೆ ಹಣ ಕೊಡುತ್ತೇನೆ, ಕೆರೆಗಳು ಬ್ರಿಡ್ಜ್ಗಳು ಏನು ಕಿತ್ತೋಗಿದ್ದಾವೆ ಅವೆಲ್ಲರೂ ಕೂಡ ರಿಪೇರ್ ಮಾಡ್ತಕ್ಕಂಥ ಅನೇಕ ಮನವಿಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಮನವಿಗಳಿಗೂ ಕೂಡ ನಾನು ಗಮನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೇಳಿದೆ, ನಮ್ಮ ಖಾಸಗಿ ಸಹಕಾರ ಸಂಘಗಳಲ್ಲಿ ಈ ಕಿಕ್ಕೇರಿಯಲ್ಲಿರ್ತಕ್ಕಂಥ ಸಹಕಾರ ಸಂಘ ಮತ್ತೆ ಕೇರ್ಪೇಟೆಯಲ್ಲಿರ್ತಕ್ಕಂಥ ಬಹಳ ಸಂತೋಷ. ಯಾಕಂತಂದ್ರೆ ಸೊಸೈಟಿಗಳು ಲಾಭ ಮಾಡ್ತವೆ, ಬಟ್ ಎಲ್ಲ ಪ್ರಾಮಾಣಿಕರಿರ್ಬೇಕು. ಅಲ್ವಾ? ಯಜ್ಞಗಳು ಸೇರಿಸಿಬಿಟ್ರೆ ಭಾರಿ ಕಷ್ಟ. ನಾನು ಎಲ್ಲ ಸಹಕಾರಿಗಳನ್ನ ರೈತ ಪರವಾಗಿದ್ದಾರೆ, ಸಾಮಾನ್ಯ ಜನರ ಪರವಾಗಿದ್ದಾರೆ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಸಹಕಾರ ಸಂಘಗಳೆಲ್ಲ ಬೆಳೀಲಿಕ್ಕೆ ಕಾರಣ ಆಗಿರೋದು. ಇವತ್ತು ಹಾಲು ಉತ್ಪಾದಕ ಸಹಕಾರ ಸಂಘಗಳಿರೋದ ಕರ್ನಾಟಕ ಒಂದರಲ್ಲೇ ಪ್ರತಿ ದಿನ 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗಿದೆ. ಕರ್ನಾಟಕ ಒಂದರಲ್ಲೇ 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗಿದೆ. ನಾವು ಮಾರಾಟ ಮಾಡೋಕ್ಕಾಗದೆ ಡೆಲ್ಲಿಗೂ ಮಾರಾಟ ಮಾಡ್ತಾ ಇದ್ದೀವಿ. ಮಂಡ್ಯದ ಹಾಲನ್ನ ಡೆಲ್ಲಿನಲ್ಲಿ ಮಾರಾಟ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಹೋಗಿ ನಾನು ರಾಜಣ್ಣ ಬರಲಿಲ್ಲ, ನಾನು ಕಾಣ್ಬೇಕು, ಚೆಲುವರಾಯ ಸ್ವಾಮಿ ನಾನು ಎಲ್ಲ ಹೋಗಿದ್ದು ಡೆಲ್ಲಿನಲ್ಲಿ ಮಾರಾಟ ಮಾಡಲಿಕ್ಕೆ. ಅಲ್ಲಿ ಹಾಲಿನ ಉತ್ಪನ್ನಗಳು ಮತ್ತು ಹಾಲನ್ನು ಮಾರಾಟ ಮಾಡಬೇಕು ಅಂತೇಳಿ ಅಲ್ಲಿ ಹೋಗಿದ್ದು. ಯಾಕಂತಂದ್ರೆ ಅಲ್ಲಿ ಬೇಡಿಕೆ ಇದೆ. ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳಿ ಎಲ್ಲ ಸೊಸೈಟಿಗಳ ಮೂಲಕ ಹಾಲು ಶೇಖರಣೆ ಮಾಡಿ ಡೆಲ್ಲಿ ಕಳಿಸಿ ಡೆಲ್ಲಿಲಿ ಮಾರಾಟ ಮಾಡ್ತಕ್ಕಂಥದ್ದು, ಇಲ್ಲಿ ಹಾಲು ಉತ್ಪಾದನೆ ಮಾಡಿ ಮಾರುಕಟ್ಟೆ ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡೋದೆಲ್ಲ ಕೋಆಪರೇಟಿವ್ ಮೂವ್ಮೆಂಟ್ ಇಂದ ಮಾಡ್ತಕ್ಕಂಥದ್ದು. ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅಂತ ಮಾಡ್ತೀವಿ, ಆಮೇಲೆ ಮಿಲ್ಕ್ ಯೂನಿಯನ್ಗಳು ಮಾಡ್ತೀವಿ, ಆಮೇಲೆ ಮಹಾಮಂಡಲ ಇದೆ. 3 ಹಂತಗಳಲ್ಲಿ ಇದೆ ಹಾಲು. ನಾನು ಇದಕ್ಕೆ ಹಾಲು ಉತ್ಪಾದಕರಿಗೆ 1 ಲೀಟರ್ಗೆ 5 ರೂಪಾಯಿ
ಪ್ರೋತ್ಸಾಹ ಧನವನ್ನು ಕೊಡಲಿಕ್ಕೆ ನಾನು ತೀರ್ಮಾನ ಮಾಡಿದ್ದು. 1 ಲೀಟರ್ ಹಾಲಿಗೆ 5 ರೂಪಾಯಿ. 1 ಕೋಟಿಗೆ ಎಷ್ಟಾಯ್ತು? 5 ಕೋಟಿ. 5 ಕೋಟಿ ರೂಪಾಯಿಯನ್ನ ಪ್ರತಿ ದಿನ ಹಾಲು ಉತ್ಪಾದಕರಿಗೆ ಕೊಡ್ತಾರೆ. ಹಾಲು ಉತ್ಪಾದಕರಿಗೆ ಪ್ರತಿ ದಿನ ಕೊಡ್ತಾ ಇದ್ದೀವಿ. ಆಮೇಲೆ ರೈತರಿಗೆ ಸಾಲ ಕೊಡ್ತೀವಲ್ಲ ನಾವು, 5 ಲಕ್ಷದವರೆಗೆ ನೋ ಇಂಟ್ರೆಸ್ಟ್. ಅದು ಎಂಥದ್ದು ಅಲ್ಪಾವಧಿ ಸಾಲ. ಅಲ್ಪಾವಧಿ ಸಾಲಕ್ಕೆ ನೋ ಇಂಟ್ರೆಸ್ಟ್. 5ರಿಂದ ಮಧ್ಯಮಾವಧಿ ಸಾಲಕ್ಕೆ 3% ಇಂಟ್ರೆಸ್ಟ್ 15 ಲಕ್ಷದವರೆಗೆ. ಇದನ್ನು ನಾವು ಮಾಡ್ತಕ್ಕ ಈ ವರ್ಷ ಮಾಡಿದ್ದು. ಹಿಂದಿನ ವರ್ಷ 3 ಲಕ್ಷದವರೆಗೆ ಫ್ರೀ, 10 ಲಕ್ಷದವರೆಗೆ 3% ಅಂತ ಮಾಡಿದ್ವಿ. ಈ ವರ್ಷ ಜಾಸ್ತಿ ಮಾಡಿದ್ವಿ. ಆದರೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನಾನು ರೈತರಿಗೆ ಸಹಾಯ ಆಗಬೇಕು ಅನ್ನೋದಾದ್ರೆ, ಕೃಷಿ ಉತ್ಪನ್ನ ಹೆಚ್ಚಾಗಬೇಕು ಅನ್ನೋದಾದ್ರೆ, ಹಾಲಿನ ಉತ್ಪನ್ನ ಜಾಸ್ತಿ ಆಗಬೇಕು ಅನ್ನೋದಾದ್ರೆ, ತರಕಾರಿ ಜಾಸ್ತಿ ಬೆಳಿಬೇಕು ಅನ್ನೋದಾದ್ರೆ, ರೇಷ್ಮೆ ನಾವು ಜಾಸ್ತಿ ಉತ್ಪಾದನೆ ಮಾಡಬೇಕು ಅನ್ನೋದಾದ್ರೆ, ಮಹಿಳಾ ಸಹಕಾರ ಸಂಘಗಳು ಹೆಚ್ಚು ಸದೃಢವಾಗಿ ಬೆಳಿಬೇಕು ಅನ್ನೋದಾದ್ರೆ ನಾವು ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಆಗಬೇಕು. ಕಡಿಮೆ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಅದಾದಾಗ ಮಾತ್ರ ನಾವು ರೈತರು ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಸಹಕಾರ ಸಂಘಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಕೊಡುಗೆಯನ್ನು ನೀಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ